ಎಸ್ಜಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ದಿನ ನಾವು ಸಂಧಿಗಳಲ್ಲಿ ಕೊನೆ ಸಂಧಿಯಾದಂತಹ ಅನುನಾಸಿಕ ಸಂಧಿಯ ಬಗ್ಗೆ ನೋಡೋಣ. ಅನುನಾಸಿಕ ಸಂಧಿ ಅಂದ್ರೆ ಏನು? ಆ ಒಂದು ಹೆಸರೇ ಹೇಳುವ ಹಾಗೆ ಅನುನಾಸಿಕ ಅಂದ್ರೆ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರೋದಕ್ಕೆ ನಾವೇನಂತ ಹೇಳ್ತೀವಿ, ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಲ್ಲಿ ಅನುನಾಸಿಕಗಳು ಆದೇಶವಾಗಿ ಬರ್ತಾವು ಅಂತ ನೋಡಿ. ಹಾಗಾದ್ರೆ ಇಲ್ಲಿ ವರ್ಗದ ಪ್ರಥಮಾಕ್ಷರಗಳಿಗೆ ಅಂದ್ರೆ ಇಲ್ಲಿ ವರ್ಗದ ಪ್ರಥಮಾಕ್ಷರಗಳಂದ್ರ ಕ ಚ ಟ ತ ಪ ಅನ್ನುವಂತಹ ವ್ಯಂಜನಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೆ ಅಂದ್ರೆ ಕ ಚ ಟ ತ ಪ ಗಳಿಗೆ ಯಾವುದೇ ಅನುನಾಸಿಕ ಯಾವ್ದಾದ್ರೂ ಇರಬಹುದು. ಅನುನಾಸಿಕ ನ್ಯ ನ್ಯ ಣ ನ ಮ ಅದರಲ್ಲಿ 5ರಲ್ಲಿ ಯಾವುದಾದ್ರೂ ಒಂದು ಆದೇಶವಾಗಿ ಬಂದ್ರೆ ಅವುಗಳ ಜಾಗದಲ್ಲಿ ನ್ಯ ನ್ಯ ಣ ನ ಮಗಳು ಬಂತು ಅಂದ್ರೆ ಅದಕ್ಕೆ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದ್ರೆ ಅದೇ ವರ್ಗದ ಅಂದ್ರೆ ಕ ಕ ನ್ಯ ಚ ಕ ಯ ಟ ಕ ಣ ತ ಕ ನ ಮತ್ತು ಪ ಕ ಮ ಅನ್ನುವಂತಹ ಅನುನಾಸಿಕಗಳು ಆದೇಶವಾಗಿ ಬಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಅನುನಾಸಿಕ ಸಂಧಿಯಲ್ಲಿ ಬರುವಂತಹ ಉದಾಹರಣೆಗಳು ಯಾವ್ಯಾವು? ಸರಿ, ಈಗ ಉದಾಹರಣೆಗಳನ್ನ ನೋಡೋಣ. ಅನುನಾಸಿಕ ಸಂಧಿಗೆ ಉದಾಹರಣೆಗಳು ಅಂದ್ರೆ ಅವೇ ಬರ್ತಾವ ನೋಡ್ರಿ. ವಾ ಪ್ಲಸ್ ಮಯ ಏನಂತ ಹೇಳ್ತೀವಿ? ವಾಗ್ಮಯ. ಅಂದ್ರೆ ಇಲ್ಲಿ ಕ ಅಕ್ಷರಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬರೋದಕ್ಕೆ ನಾವೇನಂತ ಹೇಳ್ತೀವಿ, ಅನುನಾಸಿಕ ಸಂಧಿ. ಅದೇ ತರ ಚಿತ್, ಚಿತ್ ಪ್ಲಸ್ ಮಯ. ಚಿತ್ ಇಲ್ಲಿ ತ ಇದೆ, ಇಲ್ಲಿ ಯಾವುದೇ ಅನುನಾಸಿಕ ಅಕ್ಷರ ಇದೆ, ಹಾಗಾಗಿ ಆ ಸಂಧಿ ಕಾರ್ಯ ಆದಂತಹ ಸಂದರ್ಭದೊಳಗೆ ಬರುವಂತಹದ್ದು ಚಿನ್ಮಯ. ಅದೇ ತರ ನೋಡ್ರಿ, ಷಟ್ ಪ್ಲಸ್ ಮುಖ ಷಣ್ಮುಖ. ಷಣ್ಮುಖ. ಸತ್ ಪ್ಲಸ್ ಮಾನ ಸನ್ಮಾನ. ನಂತರ ಉತ್ ಪ್ಲಸ್ ನಾದ ಉನ್ಮಾದ. ಅಂದ್ರೆ ಕಚಟ ತಪ ವರ್ಗೀಯ ವ್ಯಂಜನಗಳಲ್ಲಿ ಬರುವಂತಹ ಪ್ರಥಮಾಕ್ಷರಗಳಾದಂತಹ ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬಗಳು ಕಚಟ ತಪಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದ್ರೆ ಸಂಧಿ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬರೋದಕ್ಕೆ ಏನಂತ ಹೇಳ್ತೀವಿ, ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನ್ಯ ನ್ಯ ಣ ನ ಮಗಳು ಏನ್ ಬರ್ತಾವು, ಆದೇಶವಾಗಿ ಬರ್ತಾವು. ಇಲ್ಲಿ ನ್ಯ ಐತಿ, ನ ಐತಿ, ನ ಐತಿ, ನ ಐತಿ, ನ ಐತಿ. ಈ ರೀತಿ ಹಲವಾರು ಉದಾಹರಣೆಗಳನ್ನ ನಾವೇನ್ ಮಾಡ್ಬೋದು, ಅನುನಾಸಿಕ ಸಂಧಿಗೆ ಉದಾಹರಣೆಯನ್ನಾಗಿ ಕೊಡಬಹುದು. ಒಟ್ಟಾಗಿ ನಮ್ಮ ಮನಸ್ಸಿನಲ್ಲಿ ಏನಿರ್ಬೇಕು, ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಂದ್ರೆ ವರ್ಗದ ಪಂಚಮಾಕ್ಷರಗಳು ಏನಾಗಬೇಕು, ಆದೇಶವಾಗಿ ಬರುವಂತಹ ಸಂಧಿಯನ್ನ ನಾವು ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಆ ಸಂಧಿಗೆ ನಮ್ಗೆ ಯಾವುದೇ ಒಂದು ಉದಾಹರಣೆ ಕೊಟ್ಟರು ಕೂಡ, ಈಗ ದಿಗ್ನಾಗ ದಿಗ್ನಾಗ ಅಂದ್ರ ದಿಗ್ ಪ್ಲಸ್ ನಾಗ ದಿಗ್ನಾಗ ಅಂತ ನಾವು ಇದನ್ನ ಬಿಡಿಸಿ ಬರೀಬಹುದು. ಈ ತರ ಉದಾಹರಣೆಗಳನ್ನ ನೀವೇನ್ ಮಾಡ್ರಿ, ಹೆಚ್ಚು ಹೆಚ್ಚು ಉದಾಹರಣೆಗಳನ್ನ ಬಿಡಿಸ್ರಿ. ಹಾಗಾದ್ರೆ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಅಂದ್ರೆ ಸಂಧಿಗಳಲ್ಲಿ ಕನ್ನಡ ಸಂಸ್ಕೃತ 2 ಸಂಧಿಗಳನ್ನ ನೋಡ್ಕೊಂಡ್ವಿ. ಆ 2 ಸಂಧಿಗಳಲ್ಲಿ ಬರ್ತಕ್ಕಂತಹ ಕನ್ನಡ ಸಂಧಿಗಳಲ್ಲಿ ಬರುವಂತಹ ಸ್ವರ ಮತ್ತು ವ್ಯಂಜನ ಸಂಧಿಗಳನ್ನ ನೋಡಿದ್ವಿ. ಅದೇ ರೀತಿ ಸಂಸ್ಕೃತ ಸಂಧಿಗಳಲ್ಲಿ ಬರುವಂತಹ ಸ್ವರ ಮತ್ತು ವ್ಯಂಜನ ಸಂಧಿಗಳನ್ನ ನೋಡಿದ್ವಿ. ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿಗಳು 2 ಬರ್ತಾವು. ಯಾವ್ಯಾವು ಅಂತಂದ್ರೆ ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ. ಅದೇ ರೀತಿಯಾಗಿ ಕನ್ನಡ ಸಂಧಿಗಳಲ್ಲಿ ವ್ಯಂಜನ ಸಂಧಿ ಒಂದೇ ಒಂದು ಇರೋದು, ಅದು ಆದೇಶ ಸಂಧಿ. ಈಗ ಸಂಸ್ಕೃತ ಸಂಧಿಗಳಲ್ಲಿ ನಾವು ಸ್ವರ ಮತ್ತು ವ್ಯಂಜನವನ್ನಾಗಿ ವಿಭಾಗ ಮಾಡಿದಾಗ ಅಲ್ಲಿ ಸ್ವರ ಸಂಧಿಗಳು 4 ಆಗ್ತಾವು, ವ್ಯಂಜನ ಸಂಧಿಗಳು 3 ಆಗ್ತಾವು. ಸ್ವರ ಸಂಧಿಯಲ್ಲಿ ಬರುವಂತಹದ್ದು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ನಂತರ ಎಣ್ ಸಂಧಿ. ಈ 4 ಸ್ವರ ಸಂಧಿಗೆ ಉದಾಹರಣೆಗಳಾಗ್ತಾವು. ನಂತರ ವ್ಯಂಜನ ಸಂಧಿಗಳಿಗೆ ಉದಾಹರಣೆ ಜಸ್ವ ಸಂಧಿ, ಚುತ್ವ ಸಂಧಿ, ಕೊನೆಗಿರುವಂತಹದ್ದು ಯಾವ್ದು ಹೇಳ್ರಿ, ಅನುನಾಸಿಕ ಸಂಧಿ. ಈ ಎಲ್ಲಾ ಸಂಧಿಗಳನ್ನ ನಾವೇನ್ ಮಾಡಿದ್ವಿ,
ಪ್ರತಿಯೊಂದನ್ನ ಅದರ ವ್ಯಾಖ್ಯೆ, ಅದರಲ್ಲಿ ಬರುವಂತಹ ಸೂತ್ರ, ಅದೇ ರೀತಿಯಾಗಿ ಅದರಲ್ಲಿ ಬರುವಂತಹ ಉದಾಹರಣೆಗಳನ್ನು ಕೂಡ ನಾವೇನ್ ಮಾಡಿದ್ವಿ, ಸರಿಯಾದ ರೀತಿಯಲ್ಲಿ ಅವುಗಳನ್ನ ತಿಳ್ಕೊಂಡ್ವಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಸಮಾಸ ಅಂದ್ರೆ ಏನು, ಸಮಾಸದಲ್ಲಿ ಬರುವಂತಹ ವಿಧಗಳು ಎಷ್ಟು, ಯಾವ ರೀತಿಯಾಗಿ ನಾವು ಪ್ರತಿಯೊಂದು ವಿಧದಲ್ಲಿ ಬರುವಂತಹ ಸಮಾಸಗಳನ್ನ ವಿವರವಾಗಿ ನಾವು ತಿಳಿದುಕೊಳ್ಳೋಣ. ಅದರಲ್ಲಿ ಬರುವಂತಹ ಉದಾಹರಣೆಗಳು, ಅದರ ಒಂದು ಸೂತ್ರವನ್ನ ನಾವೇನ್ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಅದು ಕೂಡ ಸಂಧಿಯ ಹಾಗೆ ಅದು ಕೂಡ ಏನಾಗುತ್ತೆ, ಎಕ್ಸಾಮ್ಗೆ ಬಹಳ ಮುಖ್ಯ ಅಂತ ಹೇಳ್ತಾ ಪ್ರತಿಯೊಬ್ಬರು ನಮ್ಮ ಒಂದು ಕನ್ನಡ ವ್ಯಾಕರಣ ಭಾಗದಲ್ಲಿ ಇರ್ತಕ್ಕಂಥ ಈ ಎಲ್ಲಾ ಸಂಧಿಗಳನ್ನ ನೋಡಿ ನಿಮಗೆ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.